ಇನ್ನು ಸಾಲು ಸಾಲು ರಜೆಗಳನ್ನು ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರೋರಿಗೆ ಟ್ರಾಫಿಕ್ ಬಿಸಿ ತಟ್ಟುತ್ತಾ ಇದೆ. ನೆಲಮಂಗಲ ಟೋಲ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಸಾಲು ಸಾಲು ರಜೆ ಇದ್ದ ಹಿನ್ನೆಲೆ ಊರಿಗೆ ಹೋಗಿದ್ದ ಜನ ಇದೀಗ ಮತ್ತೆ ಬೆಂಗಳೂರಿನತ್ತ ಮುಖ ಮಾಡ್ತಾ ಇದ್ದಾರೆ. ರಜೆ ಮುಗಿಸಿ ವಾಪಸ್ ಬೆಂಗಳೂರಿಗೆ ಬರ್ತಾ ಇರೋರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ನೆಲಮಂಗಲ ಟೋಲ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಹಾಸನ ಬೆಂಗಳೂರು ಹೈವೇಯಲ್ಲಿ ಸವಾರರು ಪರದಾಡ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಭಾಳಷ್ಟು ಟ್ರಾಫಿಕ್ ಜಾಮು, ಏಕೆಂತಂದರೆ ಸಾಲು ಸಾಲು ರಜೆ ಇತ್ತು, 4 ದಿವಸ ರಜೆ ಇತ್ತು. ಮೊನ್ನೆ ಹಬ್ಬದ ಮುಂಚಿನ ದಿನ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ. ಈಗ ಹಬ್ಬ ಎಲ್ಲ ಮುಗೀತು, ಈಗ ನಾಳೆಯಿಂದ ಡ್ಯೂಟಿಗಳಿಗೆ ಹೋಗಬೇಕು. ಊರಿನತ್ತ ಮುಖ ಮಾಡಿದವರೆಲ್ಲ ಈಗ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ನೆಲಮಂಗಲ ಟೋಲ್ ಏನಿದೆ, ಆ ಟೋಲ್ನ ಬಳಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ಸ್ಲೋ ಮೂವಿಂಗ್ ಟ್ರಾಫಿಕ್ನಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಮತ್ತೊಂದು ಕಡೆ ಈ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನೆಲಮಂಗಲ ಪ್ರತಿನಿಧಿ ಮೂರ್ತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಯುಗಾದಿ ರಂಜಾನ್ ಸೇರಿದಂತೆ ಏನು ಸಾಲು ಸಾಲು ರಜೆಗೆ ಬೆಂಗಳೂರಿನ ನಗರವಾಸಿಗಳು ತಮ್ಮ ಊರುಗಳಿಗೆ ಹೊರಟಿದ್ರು. ಅವರೆಲ್ಲ ಇಂದು ಏನು ನಾಳೆ ತಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಏನು ವಾಪಸ್ ಆಗಬೇಕು. ಹಾಗಾಗಿ ಏನು ರಾಷ್ಟ್ರೀಯ ಹೆದ್ದಾರಿ 75 ಮುಖಾಂತರ ಏನು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿ ಏನು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರೋಂಥದ್ದು ನಾನು ಇವಾಗ ತೋರಿಸ್ತೀನಿ ನೋಡಿ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇದು ಹಾಸನದಿಂದ ನೆಲಮಂಗಲದಿಂದ ಬೆಂಗಳೂರಿಗೆ ಬರಬೇಕು. ಆ ಒಂದು ಹೆದ್ದಾರಿ ಇವಾಗ ಸಂಪೂರ್ಣವಾಗಿ ಜಾಮ್ ಆಗಿರೋಂಥದ್ದು ನೋಡ್ಬೋದು. ನಾನು ಇವಾಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ರೀತಿಯಾಗಿ ಜಾಮ್ ನಿಂತಿದೆ ಅಂತ, ಏನು ನಿಂತಲ್ಲೇ ನಿಂತಿರೋಂಥ ಒಂದು ವಾಹನಗಳು. ಹಾಗಾಗಿ ಏನು ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರೋಂಥದ್ದು ಸ್ಲೋ ಮೂವಿಂಗ್ ನೋಡಿ. ಯಾರು ಎಷ್ಟೇ ಸ್ಪೀಡಲ್ಲಿ ಬಂದ್ರೂ ಕೂಡ ಇಲ್ಲಿ ನಿಧಾನ ಆಗೋದಂತೂ ಗ್ಯಾರಂಟಿ. ಏನೋ ನೋಡಿ, ಯಾವುದೇ ಆಂಬುಲೆನ್ಸ್ ಬಂದರೂ ಕೂಡ ಎಲ್ಲೇ ರಸ್ತೆಯಿಂದ ಬೈಪಾಸ್ ಮಾಡಿಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ವೀಕೆಂಡಲ್ಲೂ ಕೂಡ ನಮ್ಮ ನೆಲಮಂಗಲ ಭಾಗದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಎದುರಾಗುವಂಥದ್ದು ನೋಡಿ. ಇದೇ ರೀತಿಯಾಗಿ ಏನೋ ಒಂದು 5-6 ಕಿಲೋಮೀಟರ್ ಗಟ್ಟಲೆ ಇದೇ ರೀತಿಯಾಗಿ ಸ್ಲೋ ಮೂವಿಂಗ್ ಟ್ರಾಫಿಕ್ಕು. ಕೆಲವು ಕಡೆ ಏನೋ ಸಣ್ಣ ಪುಟ್ಟ ಅಪಘಾತಗಳು ನಡೆದಾಗಂಥ ಸಂದರ್ಭದಲ್ಲಿ ನಿಂತಲ್ಲೇ ನಿಂತಿರೋಂಥ ವಾಹನಗಳು ಏನು ಈ ಒಂದು ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡೋ ಸಲುವಾಗಿ ನೆಲಮಂಗಲ ಪೊಲೀಸರು, ಸಂಚಾರಿ ಪೊಲೀಸರು ಹರಸಾಹಸ ಪಡ್ತಾ ಇರೋಂಥದ್ದು ನೋಡ್ಬೋದು ನೀವು. ಟ್ರಾಫಿಕ್ ಜಾಮ್ ಆಗಿರೋಂಥದ್ದನ್ನು ನೋಡಿ, ನಿಂತಲ್ಲೇ ನಿಂತುಬಿಟ್ಟು ಗಾಡಿಗಳು. ಈಗ ಪ್ರತಿ ವೀಕೆಂಡ್ ಬಂದಾಗಲೂ ಕೂಡ ಈ ಒಂದು ರಸ್ತೆ ಟ್ರಾಫಿಕ್ ಜಾಮ್ ಉಂಟಾಗುವಂಥದ್ದು. ಏನು ಈಗ ನೋಡ್ರಲ್ಲ, ಇದು ರಾಷ್ಟ್ರೀಯ ಹೆದ್ದಾರಿ 75 ಹಾಸನ ನೆಲಮಂಗಲ ಬೆಂಗಳೂರು ರಸ್ತೆ. ಮತ್ತು ಅದೇ ರೀತಿಯಲ್ಲಿ ಏನೋ ತುಮಕೂರು ರಸ್ತೆ ರಾಷ್ಟ್ರೀಯ ಹೆದ್ದಾರಿ 48ರಲ್ಲೂ ಕೂಡ ಟ್ರಾಫಿಕ್ ಜಾಮ್ ಎದುರಾಗುವಂಥದ್ದು. ಹಾಗಾಗಿ ಏನು ಈ ನೆಲಮಂಗಲ ಭಾಗದಲ್ಲಿ ಏನು ಪರ್ಯಾಯ ಮಾರ್ಗ ಏನು ಬೈಪಾಸನ್ನು ಪರ್ಯಾಯವಾಗಿ ಒಂದು ಬೈಪಾಸನ್ನು ನಿರ್ಮಾಣ ಮಾಡಿದ್ರೆ ಈ ರೀತಿಯಾಗಿ ಒಂದು ಟ್ರಾಫಿಕ್ ಆಗೋವಂಥ ಒಂದು ಇದನ್ನು ತಪ್ಪಿಸಬೇಕಾಗಿದೆ. ಮೂರ್ತಿ, ನೆಲಮಂಗಲ ಗ್ಯಾರಂಟಿ ನ್ಯೂಸ್.